ರೈತ ಸ್ಟ್ರಾಬೆರಿ ಬೆಳೆದು 30 ಲಕ್ಷ ಆದಾಯ ಗಳಿಸುತ್ತಿದ್ದಾನೆ. ಇವರ ಕೃಷಿಗೆ ಹೆಚ್ಚು ನೀರಿನ ಅವಶ್ಯಕತೆಯೂ ಇಲ್ವಂತೆ. ಹಾಗಾದ್ರೆ ಈ ಯುವ ರೈತನ ಕೈಚಳಕ ಏನು? ಕೃಷಿಗೆ ಇವರ ಬಳಸಿಕೊಂಡ ಹೊಸ ಐಡಿಯಾ ಯಾವುದು ತೋರಿಸ್ತೀವಿ ನೋಡಿ. ಕೃಷಿಯಲ್ಲಿ ಇಂದು ಅನೇಕ ರೀತಿಯ ಆಧುನಿಕ ಪದ್ಧತಿಗಳನ್ನು ಅಳವಡಿಸಿ ಯಶಸ್ವಿಯಾದ ರೈತರು ಹಲವರಿದ್ದಾರೆ. ಮೂಲ ಕೃಷಿ ಪದ್ಧತಿಗಿಂತ ಈ ಆಧುನಿಕ ಸಾವಯವ ಮಾದರಿಯ ಕೃಷಿ ವಿಧಾನಗಳು ಸಾಕಷ್ಟು ಯಶಸ್ಸನ್ನ ನೀಡುವುದರ ಜೊತೆಗೆ ಪರಿಸರ ಸ್ನೇಹಿಯಾಗಿ ಕೂಡ ಕಾರ್ಯನಿರ್ವಹಿಸಿದೆ. ದೂರದರ್ಶನದಲ್ಲಿ ಬಂದ ಕಾರ್ಯಕ್ರಮದ ಮೂಲಕ ಈ ಆಧುನಿಕ ಕೃಷಿ ವಿಧಾನದ ಕುರಿತು ಆಸಕ್ತಿ ಬೆಳೆಸಿಕೊಂಡ ಧೀರಜ್ ವರ್ಮಾ ತಾನು ಕೂಡ ಇದೇ ವಿಧಾನವನ್ನ ಬಳಸಿ ಕೃಷಿ ಮಾಡಬೇಕೆಂದು ನಿರ್ಧರಿಸಿದ್ರು. ಉತ್ತರ ಪ್ರದೇಶದ ಧೀರಜ್ ವರ್ಮಾ ಹೈಡ್ರೋಪೋನಿಕ್ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಸಾಧನೆಗೈದಿದ್ದಾರೆ. ಮಣ್ಣನ್ನ ಬಳಸಿಕೊಳ್ಳದೆ ಕೃಷಿ ಮಾಡುವ ನೂತನ ವಿಧಾನ. ಮಣ್ಣನ್ನ ಬಳಸಿಕೊಳ್ಳದೆ ಕೃಷಿ ಮಾಡುವ ತಂತ್ರಗಳು ಧೀರಜ್ ಅವರನ್ನ ಹೆಚ್ಚು ಆಕರ್ಷಿಸಿತು. ಒಣ ಹವಾಮಾನ, ಸೀಮಿತ ನೀರಿನ ಸಂಪನ್ಮೂಲಗಳು ಮತ್ತು ಹೆಚ್ಚಿನ ಜನಸಂಖ್ಯಾ ಸಾಂದ್ರತೆಯ ಹೊರತಾಗಿಯೂ ಇಸ್ರೇಲ್ ಕೃಷಿಯಲ್ಲಿ ಅತ್ಯಂತ ಪ್ರಗತಿಪರವಾಗಿದೆ. ಇಸ್ರೇಲ್ನವರು ತಮ್ಮ 1 ಎಕರೆ ಭೂಮಿಯಲ್ಲಿ ಬೆಳೆದ ಉತ್ಪನ್ನಗಳನ್ನೇ ದೇಶ ವಿದೇಶಗಳಿಗೆ ರಫ್ತು ಮಾಡಿ ಉತ್ತಮ ಆದಾಯ ಪಡೆಯುತ್ತಾರೆ. ತಮ್ಮ ಬಳಿ ಇರುವ 10 ಎಕರೆ ಜಮೀನು ಬಳಸಿ ಹೈಡ್ರೋಪೋನಿಕ್ಸ್ ಕೃಷಿಯಲ್ಲಿ ಸ್ಟ್ರಾಬೆರಿ ಬೆಳೆಯಲು ಆರಂಭಿಸಿದ್ರು. ಹೈಡ್ರೋಪೋನಿಕ್ ಕೃಷಿ ಪದ್ಧತಿಯಿಂದ ವರ್ಷದ ಆರಂಭದಲ್ಲಿ ಬೆಳೆದ ಸ್ಟ್ರಾಬೆರಿ 2 ತಿಂಗಳೊಳಗೆ 3 ಲಕ್ಷ ಆದಾಯ ಗಳಿಸಿಕೊಟ್ಟಿತು. ಈ ಹಿಂದೆ ಅವರೊಮ್ಮೆ 5 ಎಕರೆ ಜಮೀನಿನಲ್ಲಿ ಸ್ಟ್ರಾಬೆರಿ ಬೆಳೆ ಬೆಳೆದಿದ್ದರು. ಆಗ ಇಷ್ಟೊಂದು ಆದಾಯ ದೊರೆತಿರಲಿಲ್ಲ ಎಂದು ಧೀರಜ್ ಹೇಳುತ್ತಾರೆ. ಧೀರಜ್ ಅನುಸರಿಸಿದ ಪದ್ಧತಿ ಹೇಗಿತ್ತು? ಹೈಡ್ರೋಪೋನಿಕ್ಸ್ ಕೃಷಿಯಲ್ಲಿ ನೀವು ನೀರಿನ ಮೂಲಕ ಸಸ್ಯಗಳಿಗೆ ಪೋಷಕಾಂಶಗಳನ್ನ ನೀಡುತ್ತೀರಿ. ಒಂದು ಬೆಳೆಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂನಂತಹ ಪ್ರಾಥಮಿಕ ಪೋಷಕಾಂಶಗಳು, ಕ್ಯಾಲ್ಸಿಯಂ, ಸಲ್ಫರ್ ಮತ್ತು ಮೆಗ್ನೀಷಿಯಂನಂತಹ ದ್ವಿತೀಯ ಪೋಷಕಾಂಶಗಳು ಮತ್ತು ಕಬ್ಬಿಣ, ಸತು, ಮ್ಯಾಂಗನೀಸ್, ತಾಮ್ರ, ಬೋರಾನ್, ಕ್ಲೋರಿನ್ನಂತಹ ತೃತೀಯ ಪೋಷಕಾಂಶಗಳು ಸೇರಿದಂತೆ 13 ರೀತಿಯ ಪೋಷಕಾಂಶಗಳು ಬೇಕಾಗುತ್ತವೆ. ಈ ಅಂಶಗಳು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಧೀರಜ್ ಅವರು ವಿವರಿಸುತ್ತಾರೆ. ಸ್ಟ್ರಾಬೆರಿ ಕೃಷಿಗೆ ತಗುಲಿದ ಖರ್ಚೆಷ್ಟು? ಧೀರಜ್ ತಮ್ಮ ಜಮೀನಿನಲ್ಲಿ 3500 ಚದರ ಅಡಿ ಹೈಡ್ರೋಪೋನಿಕ್ಸ್ ಸೆಟಪ್ ಅನ್ನ ಸ್ಥಾಪಿಸಿದ್ರು. ನಂತರ ಅವರು ಕೋಕೋಪಿಟ್ ಅನ್ನ ಮಾಧ್ಯಮವಾಗಿ ಬಳಸಿಕೊಂಡು 9000 ಸ್ಟ್ರಾಬೆರಿ ಸಸಿಗಳನ್ನ ನೆಟ್ಟರು. ಗ್ರೋ ಬ್ಯಾಗ್ಗಳನ್ನ ಬಳಸಿ ಇದರಲ್ಲಿ ಕೋಕೋಪಿಟ್ ಅನ್ನ ತುಂಬಿದರು. ನೀರಿನ ಪೂರೈಕೆಗಾಗಿ ಈ ಬ್ಯಾಗ್ನಲ್ಲಿ 4 ಡ್ರಿಪ್ಪರ್ಗಳನ್ನ ಜೋಡಿಸಿದ್ರು ಹಾಗೂ ಡ್ರೈನೇಜ್ಗಾಗಿ 4 ಸಣ್ಣ ರಂಧ್ರಗಳನ್ನ ಮಾಡಿದ್ದಾರೆ. ನೀರಿನ ಮೂಲಕ ಗಿಡಗಳಿಗೆ ಬೇಕಾದ ಪೋಷಕಾಂಶ ಹಾಕಬೇಕಾಗುತ್ತೆ. 1 ವಾರಕ್ಕೊಮ್ಮೆ ಗಿಡಕ್ಕೆ ಹಾಯಿಸಿದ್ರೆ ಸಾಕು ಎಂದು ಧೀರಜ್ ಅವರು ಹೇಳುತ್ತಾರೆ. ಸ್ಟ್ರಾಬೆರಿ ಕೃಷಿಗೆ 1.5 ತಿಂಗಳು ಮತ್ತು 12 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಯಿತು. ಒಂದು ಬಾರಿ ಹೂಡಿಕೆ ಮಾಡಿದ್ರೆ ಸಾಕು, 5 ವರ್ಷಗಳ ಕಾಲ ಚಿಂತಿಸಬೇಕಾಗಿಲ್ಲ ಎಂದು ಧೀರಜ್ ಅವರು ತಿಳಿಸಿದ್ದಾರೆ. 2 ತಿಂಗಳೊಳಗೆ ಧೀರಜ್ 5 ಟನ್ ಸ್ಟ್ರಾಬೆರಿ ಕೊಯ್ಲಿಗೆ 3 ಲಕ್ಷ ರೂಪಾಯಿ ಆದಾಯವನ್ನ ಗಳಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.